ನನ್ನ ಮೇಕಿಂಗ್ ಹೇಗಿದೆ, ನನ್ನ ಕಾನ್ಸ್ಟಿಟ್ಯೂಷನ್ ಏನು, ನನ್ನ ಶರೀರದ ಸಂವಿಧಾನ ಏನು, ನಾನು ಯಾರು, ನಾನು ಕೇವಲ ಈ ಸ್ಥೂಲ ಶರೀರವ ಅಥವಾ ಸೂಕ್ಷ್ಮ ಶರೀರ ಅಂತ ಹೇಳ್ತಾರ ಆ ಥರ ನನ್ನಲ್ಲೂ ಇದೆಯಾ, ದಿವ್ಯ ಶರೀರ ಅಂತ ಹೇಳ್ತಾರೆ ಅದು ನನ್ನಲ್ಲೂ ಇದೆಯಾ, ಆತ್ಮನಂತ ಏನೋ ಹೇಳ್ತಾರೆ ಅದು ನನ್ನಲ್ಲಿ ಇದೆಯಾ, ಫಸ್ಟ್ ನಮಗೆ ತಿಳ್ಕೊಬೇಕು. ಯಾಕಂದರೆ ಯಾರೋ ಒಬ್ಬರು ಹೊಸೊಬ್ಬರು ಋಷಿ ಕುಲಕ್ಕೆ ಬಂದಾಗ ಅವರು ತಮ್ಮನ್ನು ತಾವು ಸ್ಥೂಲ ದೇಹ ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ತೀವಿ, ಫಸ್ಟು ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ತೀವಿ, ಅವ್ರಿಗೆ ನಾವು ಪರಿಚಯಿಸ್ತೀವಿ. ಅವರಿಗೆ ಪರಿಚಯಿಸಿದಾಗ ಗೊತ್ತಾಗತ್ತೆ ತಮ್ಮಲ್ಲಿನೇ ಒಂದು ಸ್ಥೂಲ ತತ್ವ ಇದೆ, ತಮ್ಮಲ್ಲೇನೆ ಒಂದು ಸೂಕ್ಷ್ಮ ತತ್ವ ಇದೆ. ಸ್ಥೂಲ ತತ್ವದ ಅರಿವಾದಾಗ ಅವ್ರಿಗೆ ಹೇಳ್ತೇವೆ ಈ ಶರೀರವನ್ನ ನಾನು ಆರೋಗ್ಯಕರವಾಗಿ ಹೇಗೆ ಇಟ್ಕೋಬೇಕಪ್ಪ ಅಂತಂದಾಗ ಅವರಿಗೆ ಮಂಡಲ ಯೋಗ ಅನ್ನುವಂಥ ಯೋಗಾಸನಗಳು, ಮಂಡಲ ಯೋಗ ಇಲ್ಲಿ ಕಲಿಯುವಂಥ ಅವ್ರು ಯೋಗಾಸನ ಎಲ್ಲಿ ಕಲಿತರೂ ಕೂಡ ಆ ಯೋಗಾಸನದ ಪರಿಣಾಮ ದೇಹದ ಮೇಲೆ ಹೇಗಾಗ್ತಿದೆ ಅನ್ನೋದು ಗಮನಿಸುವ ಅರಿವನ್ನು ಅವ್ರಿಗೆ ತುಂಬುತ್ತೇವೆ.